ಈ ರೀತಿ ಮಾಡುವಂತ ಕಾರಣ ಏನೂ ಇರ್ಲಿಲ್ಲ. ಬಟ್ ನಮ್ಮ ಪಾಡಿಗೆ ನಮ್ಮನ್ನ ಬಿಟ್ಟಿದ್ರೆ ನಾವು ದುಡ್ಕೊಂಡಾದ್ರೂ ಆ ಮಕ್ಕಳಿಗೆ ಗಂಜಿ ಅನ್ನಾದ್ರೂ ನಾನು ತಂದಾಗ್ತಿದೆ. ಈಗ ಆಗಿದ ತಕ್ಷಣ ಈ ಮಕ್ಕಳು ಹೇಗೆ ಬಟ್ ನನ್ಗೆ ಹೇಳ್ಕೊಳಕ್ಕೆ ಆಗಲ್ಲ, ಅಷ್ಟು ಸಂಕಟ ಆಗುತ್ತೆ. ಇದು ಅನುಭವಿಸೋರಿಗೆ ಗೊತ್ತು, ಎಲ್ಲಾ ಶಬ್ದಗಳಲ್ಲಿ ಹೇಳಕ್ ಆಗಲ್ಲ, ಅದು ಅನುಭವಿಸಿದವ್ರಿಗೆ ಗೊತ್ತದು. ಇವನು ಜೋರು ಕಿರ್ಚ್ತಾ ಇದ್ದಾನೆ. ಅಯ್ಯೋ ನನ್ನ ಅಮ್ಮನಿಗೆ ಏನೋ ಆಗ್ಬಿಟ್ಟಿದೆ, ನಮ್ಮ ಅಮ್ಮನ ನೋಡಕ್ ಆಗ್ತಿಲ್ಲ, ನಮ್ಮ ಅಮ್ಮನ ಯಾರು ನೋಡ್ಬೇಡಿ, ಅದೇ ವಾಯ್ಸ್ ಇನ್ನು ನನ್ನ ಮನ್ಸಲ್ಲೇ ಇದೆ. ಈ ಪರಿಸ್ಥಿತಿ ಒಳಗಂತ ನಾನಂತೂ ಕೈ ಚಾಚಿ ನಿಂತು ಬಿಟ್ಟಿದ್ದೀನಿ. ಅದು ಸ್ವಾಭಿಮಾನದ ಧಕ್ಕಿರೋದ್ರಲ್ಲಿ ಏನಾಗಲಿ, ಆದ್ರೆ ಎಂದು ನಾನು ಯಾರ ಮುಂದೆ ಕೈ ಚಾಚಿಲ್ವಲ್ಲ, ನನ್ನ ಪರಿಸ್ಥಿತಿನೇ ಆ ತರ ಇದೆ ಈಗ. ಇದು ಹಣದ ಬಗ್ಗೆ ಆಸೆ ಅಂತಲ್ಲ, ಏನೂ ಅಲ್ಲ. ಯಾಕಂದ್ರೆ 3.5 ಲಕ್ಷ ರೂಪಾಯಿ ಎಲ್ಲಿಂದ ತರಬೇಕು? ಅಲ್ಲಿ ನಾವು ಕಂಠೀರ್ ನಗರ ಅಂತ ಒಂದು ಸ್ಲಮ್ ಅಲ್ಲಿ ಕೆಲಸ ಮಾಡ್ತೀವಿ. ಅಲ್ಲಿ ನೂರ್ಜಹಾನ್ ಅಂತೇಳಿ ಒಬ್ರು ಮುಸ್ಲಿಂ ಮಹಿಳೆ ಮೇಲೆ ಆಸಿಡ್ ಅಟ್ಯಾಕ್ ಆಯ್ತು. ಅದು ನಮಗೆ ಆಕ್ಚುಲಿ ಒಂದು ಆಸಿಡ್ ಅಟ್ಯಾಕ್ ಅಂದ್ರೆ ಹೆಂಗೆ, ಅದು ಹೇಳ್ತೀವಲ್ಲ, ಇದು ಏನ್ ಎಫೆಕ್ಟ್ ಮಾಡುತ್ತೆ, ತುಂಬಾ ತೀವ್ರವಾಗಿ ಆ ಮಹಿಳೆಯ ಜೀವನನ ಇದ್ ಮಾಡೋದು ಅಂತ, ಅದ್ ಹೆಂಗಿರುತ್ತೆ ಅನ್ನೋದು ನಮಗ್ ಗೊತ್ತಾಗಿದ್ದು ಅವಾಗ್ಲೇನೆ. ಆ ಕೇಸ್ ತಗೊಂಡಿದ್ವಿ. ಒಟ್ಟು ಇಡೀ ಸ್ಲಮ್ ಅಲ್ಲೂ ಮತ್ತೆ ಹೊರಗಡೆನೂ ಅದಕ್ಕೆ ಒಳ್ಳೆ ರೆಸ್ಪಾನ್ಸ್ ಇತ್ತು. ಒಂದ್ ಹಂತಕ್ಕೆ ಅದು ಕೆಲವು ಡಿಮ್ಯಾಂಡ್ಸ್ ಆದ್ರೂ ಅಟ್ಲೀಸ್ಟ್ ನಮ್ಗೆ ಅದ್ರಲ್ಲಿ ಮುಟ್ಟಕ್ಕಾಯ್ತು. ಯಾರು ಆಸಿಡ್ ಹಾಕಿದ್ನೋ ನೇರವಾಗಿ ಅವನನ್ನ ಅರೆಸ್ಟ್ ಮಾಡಿದ್ರು ಪ್ರೊಟೆಸ್ಟ್ ನಂತರ ಎಲ್ಲ. I was working in Neta Computer Services with him. He was the owner, Joseph Rodriguez, and he was also working in Indian Air Force as a corporal under some PA. Then he was kept separately, a computer institute privately. So I was working in that. Many other girls also were working in that. Then after some years, it was running in a loss, and he closed off. So I left the job there, and after 2-3 months I got the job in the new place. He was telling that you work for me, but I didn't agree. Then after some days he told that I'll give you a computer, you sit at home and work. For that also I didn't agree, and lastly I got a job in a new company, and there also he created problems. He was telling you stop working here. Then I didn't agree for that also. Then at last he told that you can work for other companies, you can't work for me. At last when he poured acid also, he told that how you will work, I will see. He told, and he poured concentrated sulfuric acid on me. ತಲೆ ಫುಲ್ ಇಲ್ಲಿಂದ ಫುಲ್ ಕೈ, ಬಾಡಿ ಫುಲ್ ತೊಡೆ ಎಲ್ಲ ಬಿದ್ದಿದೆ ನನಗೆ. ಒಟ್ಟಾಗಿ ನನಗೆ ಇಷ್ಟ ಅನಿಷ್ಟ ಯಾವ್ದು ಕೇಳಲಿಲ್ಲ. ಮದುವೆ ಮಾಡಿಕೊಟ್ರು, ಮದುವೆ ಆಯ್ತು. 15-16 ವರ್ಷದಲ್ಲಿ ಮದುವೆ ಮಾಡಿಕೊಟ್ರು. ಆಗಿನ ಇದ್ರಲ್ಲಿ ಈಗಿನ ಜನರೇಷನ್ಗೆ 16 ವರ್ಷಕ್ಕೆ ಎಲ್ಲ ಗೊತ್ತಿರುತ್ತೆ, ಬಟ್ ನಮ್ಗೇನು ಗೊತ್ತಿರ್ಲಿಲ್ಲ ಆಗ. ಇದನ್ನ ಆ ರೀತಿ ಬೆಳೆಸಿಯೂ ಇರ್ಲಿಲ್ಲ ನಮ್ಮನ್ನ. ಅದು ಫಿಲಂಗಳಿಗೆ ಕೂಡ ಕಳಿಸ್ತಿರ್ಲಿಲ್ಲ ನಮ್ಮ ಮನೆಯನ್ನು. ಆ ರೀತಿ ಸಾಕಿದವರು. ಕೊನೆಯಲ್ಲಿ ಮದುವೆ ಆದ್ಮೇಲೆ ಅವರ ಹಿಂಸೆಗಳು ಒಂದೊಂದೇ ಹಿಂಸೆ. ಯಾವ್ದು ಹೇಳಿ, ಈಗ ಸದ್ಯಕ್ಕೆ ಅವ್ರು ಮಾಡಿರುವಂತ ಒಂದು ಗುರುತು ಉಳಿದಿದೆ. ಇದು ಕತ್ರಿಯಲ್ಲಿ ಹೊಡೆದಿವಿ. ಕೈಗೆ ಏನು ಸಿಗುತ್ತೆ, ಐರನ್ ಬಾಕ್ಸ್ ಇರ್ಲಿ ಐರನ್ ಬಾಕ್ಸ್, ಹತ್ತಿ ಇರ್ಲಿ ಕತ್ತಿ, ಏನ್ ಸಿಗುತ್ತೆ ಅದರಲ್ಲಿ ಹೊಡಿತೀವಿ. ಮುಖ ಚೆನ್ನಾಗಿ ಕಾಣುತ್ತೆ ಅಂದ್ಬಿಟ್ಟು ಒಂದ್ ರೀತಿ ಅತಿ ಬ್ಯೂಟಿ ಎಲ್ಲದಿದ್ರು ಸುಮಾರಾಗಿ ಒಂದು 10 ಜನ ಇರೋದ್ರಲ್ಲಿ ಎದ್ದು ಕಾಣುವಂತ ಒಂದು ರೂಪ ಇತ್ತು. ಅದು ಅವ್ರಿಗೆ ಇಷ್ಟ ಆಗ್ತಾ ಇರ್ತಿಲ್ಲ. ಮುಖಕ್ಕೆ ಇಳಿಗೆ ಮನೆಯಲ್ಲಿ ಕಾಯಿ ತುರಿತಾರಲ್ಲ ಅದ್ರಲ್ಲಿ ಹೊಡೆದಿದ್ರು. ಪೂರ್ತಿ ಇಷ್ಟು ಕಲೆ ಆಗಿತ್ತು. ಇಷ್ಟು ವರ್ಷ 14 ವರ್ಷಗಳ ಹಿಂಸೆ ಜೊತೆನಲ್ಲಿ ಅವನೊಟ್ಟಿಗೆ ಬಾಳ್ಬೇಕಂತ ಅಗತ್ಯ ಏನಿತ್ತು. ಯಾಕಂದ್ರೆ ಗಂಡ ನಮ್ಮ ದೇಹ ಇದೆಯಲ್ಲ, ಆ ದೇಹ ತುಂಬಾ ನಮ್ಗೆ ಇಂಪಾರ್ಟೆಂಟ್ ಆಗಿರುವಂತ ಗುರುತು ಅಂತ ಅನ್ಸತ್ತೆ. ಹೌದಾ? ಅದ್ರ ಮೇಲೆ ಮಾಡುವಂತ ಯಾವ್ದಾದ್ರು ಒಂದು ಅಟ್ಯಾಕ್ ಇದೆಯಲ್ಲ, ಅದನ್ನ ನಮ್ಮ ಸೆಲ್ಫ್ ನ ತುಂಬಾ ಮಟ್ಟಿಗೆ ನಮ್ಮನ್ನ ಡಿಸ್ಟರ್ಬ್ ಮಾಡುತ್ತೆ ಅನ್ಸುತ್ತೆ. ಆ ಅಟ್ಯಾಕ್ಸ್ ನ ಹಿನ್ನೆಲೆ ಇಟ್ಕೊಂಡು ನೋಡಿದಾಗ
ಆಗಿರೋಂತ ಅಂದ್ರೆ ದೈಹಿಕವಾಗಿ ಆಗಿರೋಂತ ಬದಲಾವಣೆಗಳು ನೋಡಿದ್ರೆ ನಾನು ಹೆಂಗ್ ಗುರ್ತಿಸ್ಕೊಂತೀನಿ ಅಂತಂದ್ರೆ, ಹೌದಾ ನಾನು ವ್ಯಕ್ತಿಯಾಗಿ ನಾನೇ ಹೌದೋ ಅಲ್ವೋ ಅಂತ ಗುರ್ತಿಸ್ಕೊಳ್ಳಕ್ ಆಗದೇ ಇರೋ ಅಷ್ಟ್ರ ಮಟ್ಟಿಗೆ ನನ್ನ ಮೇಲೆ ಯಾವ್ದೋ ಒಂದ್ ತರದ ಹಿಂಸೆ ನಡೆದಿದೆ ಇವಾಗ. ರಾಜರಾಜೇಶ್ವರಿ ನಗರದವರೊಬ್ರು ಬೆಮ್ಮಲ್ ಒಟ್ಟು ಅಲ್ಲಿನವರೊಬ್ರಿಗೆ, ಮತ್ತೆ ಈ ಕಡೆ ಪೀಣ್ಯ ಹತ್ರ ಗಾರ್ಮೆಂಟ್ ವರ್ಕರ್ ಒಬ್ರು, ಅವ್ರನ್ನ ನಾವು ನೋಡ್ಕೊಂಡ್ ಬಂದ್ವಿ ಕೂಡ ಹಾಸ್ಪಿಟಲ್ಗೆ ಹೋಗಿ. ಆಮೇಲೆ ಶಾಲಿನಿ ಅಂತ ಒಂದು ಹುಡುಗಿಗೆ ವಿಜಯನಗರಲ್ಲೇನೆ, ನಮ್ಮ ಆಫೀಸ್ ಇರೋ ಏರಿಯಾನಲ್ಲೇನೆ, ಅವ್ರ ಚಿಕ್ಕಮ್ಮನ ಜೊತೆ ಹೋಗ್ತಿರುವಾಗ ಹಿಂಗೆ 1-1.5 ತಿಂಗಳಲ್ಲಿ 3 ಕೇಸ್ ಆಗಿದ್ದು ಪೇಪರ್ ಅಲ್ಲಿ ರಿಪೋರ್ಟ್ ಆಯ್ತು. ಯಾವ್ದೋ ಒಂದು ವರ್ಗದ ಜನರ ಮೇಲೆ ಮಾತ್ರ ಇದು ನಡೀತಿದೆ, ಅಥವಾ ಅನ್ಎಜುಕೇಟೆಡ್ ಏನು ತಿಳುವಳಿಕೆ ಇಲ್ದಿರೋ ಮಹಿಳೆಯರ ಮೇಲೆ ಇದು ನಡೀತಿದೆ, ಆ ತರದ್ ಇದಿಲ್ಲ. ನೋಡೋದಾದ್ರೆ ತೀರಾ ಸ್ಲಮ್ ಅಲ್ಲಿರುವಂತ ತೀರಾ ಕೆಳ ಮಧ್ಯಮ ವರ್ಗದ ಮಹಿಳೆಯರಿಂದ ಹಿಡಿದು ಸೆಕ್ಸ್ ವರ್ಕರ್ಸ್ ಇಂದ ಹಿಡಿದು ಒಬ್ಬ ಫಸ್ಟ್ ಗ್ರೇಡ್ ಮೆಡಿಕಲ್ ಆಫೀಸರ್ ವರ್ಗನು ಎಲ್ಲರ ಮೇಲೂ ಕೂಡ ಈ ಅಟ್ಯಾಕ್ಸ್ ನಡೆದಿದೆ. ನಮ್ಗೆ ಒಟ್ಟು ಈ ಕ್ಯಾಂಪೇನ್ ಟೈಮಲ್ಲಿ ನಮ್ ತುಂಬಾ ಅಂದ್ರೆ ನಾವು ನಿರೀಕ್ಷೆ ಮಾಡದೇ ಇದ್ದಂತ ಒಂದು ವಿಚಾರ ಏನು ಅಂದ್ರೆ, ಪ್ರತಿ ಒಂದ್ ಕಡೆ ಪ್ರತಿಯೊಬ್ಬ ವಿಕ್ಟಿಮ್ ನಾವು ಭೇಟಿ ಮಾಡಿದ್ರು, ಅಥವಾ ವಿಕ್ಟಿಮ್ ಆಗ್ಲಿ ಅಲ್ಲಿ ಬೇರೆ ಸಂಘಟನೆಗಳನ್ನಾಗ್ಲಿ ಭೇಟಿ ಮಾಡಿದ್ರು, ನಮ್ಗೆ ಇದೊಂದ್ ಜೊತೆಗೆ ಇನ್ನೂ ಇಷ್ಟು ಕೇಸಸ್ ಗೊತ್ತು ಅಂತ ಹೇಳ್ತಿದ್ರು. ಎಲ್ಲ ಕಡೆ ಹೇಳಿದ್ದಾರೆ ಇದನ್ನ ಜನರಲ್ ಆಗಿ. ಕಳೆದ 5 ವರ್ಷಗಳಲ್ಲಿ ತುಂಬಾ ಫ್ರೀಕ್ವೆಂಟ್ ಆಗಿ ನಡೆದಿರೋಂಥದ್ದು ಇದು. ಅದೇನೋ ನೀರ್ ಬಿತ್ತಂದ್ರೆ ಹೊಡ್ಕೊಂಡ್ರೆ ಎಲ್ಲ ಫುಲ್ ಉರ್ಕೊಂಡೆ ಬಂದ್ಬಿಡ್ತು. ಆ ಹಿಂದೆಗಡೆ ಒಂದು ಆಚೆ ಫ್ಯಾಕ್ಟ್ರಿ ತಿನ್ನೋದು, ಆ ಪಿಲೆಟ್ಗಳು ಇದ್ ಮಾಡ್ತಾರೆ, ಆ ಫ್ಯಾಕ್ಟ್ರಿಗೆ ಓಡೋದೆ. ಅವಾಗ ಬಟ್ಟು ನಮ್ಮ ಅಂಗಡಿಗೆ ಹೋಟ್ಲಿಗೆ ತರಕಾರಿ ತಂದ್ಕೊಡ್ತಾರೆ, ಅವನೇ ಬಂದ್ ನಂಗೆ ಕಾಪಾಡಿದ್ರು. ನೀರ್ ಹಾಕಕ್ ಹೋಗಿಲ್ಲ, ಕೊಬ್ಬರಿ ಎಣ್ಣೆ ಬಾಟ್ಲಿ ಕುಯ್ದ್ಬಿಟ್ಟು ಕೊಬ್ಬರಿ ಎಣ್ಣೆ ಹಾಕಿ ಮಾಡಿಸಿದ್ರು. ನೀರ್ ಹಾಕಕ್ ಕೊಟ್ಟಿಲ್ಲ, ಯಾರು ಜಾಸ್ತಿ ಆಗುತ್ತೆ. ಸರ್ಜರಿ ಏನ್ ಮಾಡಿದ್ದಾರೆ? ಇಲ್ಲ, ಇದಕ್ಕೆ ಮೇಲೆ ಚರ್ಮ ಹಾಕಿದಾರ, ಮೇಲೆ ಚರ್ಮ ಎತ್ಬಿಟ್ಟು ಬೇರೆ ಮಾಡಕ್ಕಾಗಲ್ಲ. ಎಷ್ಟು ಆಪರೇಷನ್? ಈಗ ದುಡ್ಡದೊಂದು ಹೋಯ್ತು, ಇಲ್ಲಿ ಒಂದು 2 ಆಪರೇಷನ್. ಏನು ಆಸಿಡ್ ಹಾಕಿದಾರೆ ಅಂತ? ಸಲ್ಫರಿಕ್ ಆಸಿಡ್ ಅಂತೀವಿ. It was very painful actually. So I screamed like anything to pour water only first when he poured acid on me. Then I told the person that he is Joseph Rodriguez, my boss, previous boss. He poured acid on me. Did people in your new company come to help you? What happened? Yeah, all people they came there. The other factories, nearby factories, all people they came. But they came, but they don't know what to do. The survivors have to fight an everyday battle in their homes, within the families, as well as in the neighborhood. It's an unending nightmare for them. If you look at the immediate first aid response that may be required, this is only a first aid, and this is not going to solve the problem, but it is only to actually relieve and reduce the pain. To begin with, it should be understood that the more toxic the acid is, it is more corrosive. It will continue to burn and it will continue to spread. The first step is actually to pour and flush the affected body part with lot of clean cold water, which often is not easy to get in rural areas, especially in slums, which is a pocket where the attacks are very visible and more seen. If the eye is affected, we need to keep the eyelids open and keep flushing the eye with clean cold water continuously, at least for 10 minutes. This will help to flush out the acid which is there. Then removing the clothes and other things which is attached to the body. So this will help to reduce the contact, because acid is very highly corrosive. Even if it is coming through a cloth or any other layer, it can still have a very damaging and devastating impact. ನೀನು ಫಸ್ಟ್ ಏಡ್ ಏನು ಮಾಡಲಿಲ್ಲ, ಒಂದು ರೀತಿ ಒರೆಸೋ ರೀತಿ ಮಾಡಿದ್ರು. ಅದೇ ಕಣ್ಣೆಲ್ಲ ಕೆಂಪಾಗ್ಬಿಟ್ಟೆ, ಫುಲ್ ಬ್ಲ್ಯಾಕ್ ಆಗ್ಬಿಟ್ಟಿತ್ತು. ಫುಲ್ ಬ್ಲ್ಯಾಕ್ ಅಂತ ಮಸಿ ರೀತಿ ಆಗ್ಬಿಟ್ಟಿದೆ ಎಲ್ಲ ಸುಟ್ಟು. ಡ್ರಿಪ್ಸ್ ಕೊಟ್ರು ಅಷ್ಟೇ. ಅವಾಗಿಂದ 19 ದಿನ ತನಕ ಬರೀ ಡ್ರಿಪ್ಸೇ ಕೊಡ್ತಿದ್ರು. ಅದು ಬಿಟ್ರೆ ಇನ್ನೇನು ಮಾಡ್ತಾ ಇರ್ಲಿಲ್ಲ ಅವರು. ಬ್ಯಾಂಡೇಜ್ ಗಿಂಡೇಜ್ ಏನೂ ಇರ್ಲಿಲ್ಲ, ಏನೂ ಮಾಡ್ಲಿಲ್ಲ, ಅದಕ್ಕೇನೂ ಮುಟ್ಲಿಲ್ಲ. ಯಾವ ಆಯಿಂಟ್ಮೆಂಟ್ ಆಗ್ಲಿ ಏನೂ ಕೊಡ್ಲಿಲ್ಲ. ಇದು ಗವರ್ಮೆಂಟ್ ಹಾಸ್ಪಿಟಲ್, ಗವರ್ಮೆಂಟ್ ಕೇರ್ ಹಾಸ್ಪಿಟಲ್.